ನಟಿ ರನ್ಯಾರಾವ್ ವಿಚಾರದಲ್ಲಿ ಹಲವು ರೀತಿಯಾದಂಥ ಸ್ಫೋಟಕ ವಿಚಾರಗಳು ಆಚೆ ಬರ್ತಾ ಇದ್ದಾವೆ. ಇನ್ನೊಂದು ಕಡೆಗೆ ಅವರು ಟ್ರಾವೆಲ್ ಹಿಸ್ಟ್ರಿ ಬಗ್ಗೆಯೂ ಕೂಡ ಚರ್ಚೆ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಈಗ ಪಬ್ಲಿಕ್ ಟಿವಿ ಎಕ್ಸ್ಕ್ಲೂಸಿವ್ ಆಗಿರುವಂಥ ಒಂದು ಸ್ಟೋರಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ನಟಿ ರನ್ಯಾರಾವ್ ಟ್ರಾವೆಲ್ ಹಿಸ್ಟ್ರಿಗೆ ಈಗ ದಾಖಲೆಯ ಸಾಕ್ಷ್ಯ ಈಗ ಲಭ್ಯವಾಗಿರೋದು. ಏನದು? ರನ್ಯಾರಾವ್ ಪಾಸ್ಪೋರ್ಟ್ ಪ್ರತಿ ಲಭ್ಯವಾಗಿದೆ. ಈಗ 6 ಬಾರಿ ದುಬೈಗೆ ಪ್ರಯಾಣವನ್ನು ಬೆಳೆಸಿರುವಂಥದ್ದು ರನ್ಯಾರಾವ್. ಇತ್ತ DRIನಿಂದ ನಟಿ ರನ್ಯಾ ಪ್ಯಾನ್ ಕಾರ್ಡ್ ಕೂಡ ಸೀಸ್ ಅನ್ನ ಮಾಡಿಕೊಂಡಿದ್ದಾರೆ. ಜೊತೆಗೆ ಚಿಕ್ಕಮಗಳೂರಿನ ಕಬ್ಬಿನಹಳ್ಳಿ ಮೂಲದವಳು ರನ್ಯಾ ಅನ್ನುವಂಥದ್ದು ಗೊತ್ತಾಗಿದೆ. ರನ್ಯಾ ತಂದೆ ಹೆಸರು ಕೂಡ ಹೆಗಡೇಶ್ ಕಬ್ಬಿನಹಳ್ಳಿ ಸಿದ್ದೇಗೌಡ ಅಂತ ನಮೂದಾಗಿರೋದು. ನಟಿ IT ಕಟ್ಟಿದ್ದಾರಾ ಇಲ್ವಾ ಅಂತ ಈಗ DRI ತನಿಖೆಯನ್ನ ಮಾಡ್ತಾ ಇದೆ. ಇವರಿಗೆ ಏನು ಬಿಸ್ನೆಸ್ಸು, ಎಷ್ಟು ಇನ್ಕಮ್ ಟ್ಯಾಕ್ಸ್ ಅನ್ನ ಕಟ್ಟಿದ್ದಾರೆ, ವ್ಯವಹಾರ ಏನು, ಟ್ರಾನ್ಸಾಕ್ಷನ್ಸ್ ಏನಾಗಿದೆ, ಜೊತೆಗೆ ಎಷ್ಟು ಬಾರಿ ಟ್ರಾವೆಲ್ ಮಾಡಿದ್ದಾರೆ. ಸೊ ಪಾಸ್ಪೋರ್ಟ್ನ ಪ್ರತಿ ಕೂಡ ಪಬ್ಲಿಕ್ ಟಿವಿಗೆ ಲಭ್ಯವಾಗಿರೋದು, ಪ್ಯಾನ್ ಕಾರ್ಡ್ನ ಪ್ರತಿ ಕೂಡ ಲಭ್ಯವಾಗಿದೆ. ಹರ್ಷವರ್ಧಿನಿ ರನ್ಯಾ ಅಂತ ಇರೋದು ಹೆಸರು, ಬರೀ ರನ್ಯಾ ರಾವ್ ಅಲ್ಲ, ಅಲ್ಲಿರುವಂಥದ್ದು ಹರ್ಷವರ್ಧಿನಿ ರನ್ಯಾ ಅಂತ ಹೇಳಿ, ರಾವ್ ಕೂಡ ಅಲ್ಲ, ಹರ್ಷವರ್ಧಿನಿ ರನ್ಯಾ ಅಂತ. ತಂದೆಯ ಹೆಸರನ್ನು ಅದರಲ್ಲಿ ಸೇರಿಸ್ಕೊಳ್ಳುವಂಥದ್ದು. ಹೆಗಡೇಶ್ ಕಬ್ಬಿನಹಳ್ಳಿ ಸಿದ್ದೇಗೌಡ ಅಂತ ಇದೆ ತಂದೆಯ ಹೆಸರು. ಸೊ ಹರ್ಷವರ್ಧಿನಿ ರನ್ಯಾ, ತಂದೆಯ ಹೆಸರು ಹೆಗಡೇಶ್ ಕಬ್ಬಿನಹಳ್ಳಿ ಸಿದ್ದೇಗೌಡ. ಟ್ರಾವೆಲ್ ಹಿಸ್ಟ್ರಿ ಕೂಡ 6 ಬಾರಿ ದುಬೈಗೆ ಹೋಗಿರುವಂಥದ್ದು ಪಾಸ್ಪೋರ್ಟಲ್ಲಿ ನಮೂದಾಗಿದೆ. ಪಾಸ್ಪೋರ್ಟು 15 ವರ್ಷ ಆಗಿದೆಯಾ? ಹಿಂದಿನ ಪಾಸ್ಪೋರ್ಟಲ್ಲಿ ಎಷ್ಟು ಬಾರಿ ಹೋಗಿದ್ದಾರೆ? ರಿನ್ಯೂವಲ್ ಮಾಡಿಸ್ಕೊಂಡಿರೋದು ಯಾವಾಗ? ಅದನ್ನು ನೋಡಬೇಕಾಗಿದೆ. ನನ್ನ ಸಹೋದ್ಯೋಗಿ ಈಗ ಕ್ರೈಮ್ ಬ್ಯೂರೋ ಹೆಡ್ ಆಗಿರುವಂಥ ಮುರಳೀಧರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮುರಳಿ, ಈಗ ಭಾಳ ಇಂಟ್ರೆಸ್ಟಿಂಗ್ ಆಗಿರುವಂಥ ವಿಚಾರಗಳು ಒಂದೊಂದಾಗಿ ಬೆಳಕಿಗೆ ಬರ್ತಾ ಇದೆ. ಪಾಸ್ಪೋರ್ಟು, ಪ್ಯಾನ್ ಕಾರ್ಡು ಇವೆಲ್ಲವೂ ಕೂಡ ಡೀಟೇಲ್ಸ್ ಸಿಗ್ತಾ ಇದೆ. ಈಗ ಪಾಸ್ಪೋರ್ಟಲ್ಲಿ ರನ್ಯಾ ರಾವ್ ಅಂತ ಇದ್ದಿದ್ದು ಈಗ ಹರ್ಷವರ್ಧಿನಿ ರನ್ಯಾ ಅಂತ ಬರ್ತಾ ಇದೆ. ತಂದೆಯ ಹೆಸರು ಕೂಡ ಅಲ್ಲಿ ಸರ್ಪ್ರೈಸಿಂಗ್ ಆಗಿ ಕಾಣಿಸ್ಕೊಳ್ತಾ ಇದೆ. ಅದರಲ್ಲಿ ಆಚೆ ಹೇಳ್ತಾ ಇದ್ದಂಥದ್ದಕ್ಕೂ ಮತ್ತು ಇಲ್ಲಿ ಮುಖ್ಯವಾಗಿ ಈಗ ಟ್ರಾವೆಲ್ ಹಿಸ್ಟ್ರಿಯನ್ನು ನೋಡಿದಾಗ, ಬ್ಯಾಂಕ್ ಅಕೌಂಟ್ಗಳನ್ನು ನೋಡಿದಾಗ, ಬಿಸ್ನೆಸ್ ಏನು ಅನ್ನುವಂಥದ್ರ ಮೂಲವನ್ನು ಹುಡುಕಿದಾಗ ಇನ್ಕಮ್ ಟ್ಯಾಕ್ಸು ಕೂಡ ಇದರಲ್ಲಿ ತಗಲಾಕೊಳ್ತಾರ ಅಂತ IT ಅವರು ಕೂಡ ಇದಕ್ಕೆ ಬರುವಂಥ ಸಾಧ್ಯತೆ ಇದೆಯಾ ಅಂತ ಮುರಳಿ? ಖಂಡಿತ ಅರುಣ, ಅಂದರೆ ಬಹುತೇಕ IT ಅಧಿಕಾರಿಗಳು ಮತ್ತು ED ಅಧಿಕಾರಿಗಳು ಪ್ರತ್ಯೇಕವಾಗಿ ತನಿಖೆಯನ್ನು ಮಾಡ್ತಾರೆ. ಈಗಾಗಲೇ CBI ಅಧಿಕಾರಿಗಳು ತಮ್ಮ ತನಿಖೆಯನ್ನು ಪ್ರಾರಂಭವನ್ನು ಮಾಡಿರುವಂಥದ್ದು. ಯಾಕೆಂದರೆ ಇದೇ ರನ್ಯಾರಾವ್, ಹರ್ಷವರ್ಧಿನಿ ರನ್ಯಾ 2015 ಜನವರಿ 25ರಲ್ಲಿ ಮೊದಲ ಪಾಸ್ಪೋರ್ಟನ್ನು ಏನೋ ಹೊಂದ್ತಾರೆ. ಆ ಮೊದಲ ಪಾಸ್ಪೋರ್ಟ್ ಆಕೆಗೆ ಸಿಕ್ಕುವಂಥದ್ದು. ಅದಾದ ಬಳಿಕ 10 ವರ್ಷಗಳ ಕಾಲ, ಒಂದು ಪಾಸ್ಪೋರ್ಟ್ನ ಅವಧಿ ಬಂದು 10 ವರ್ಷಗಳ ಕಾಲ ಇರ್ತದೆ. ಅದಾದ ಬಳಿಕ 2025 ಜನವರಿ 25ಕ್ಕೆ ಅದು ಎಕ್ಸ್ಪೈರ್ ಆಗಿರುವಂಥದ್ದು. ಮತ್ತೆ ಅದನ್ನು ಹೊಸದಾಗಿ 2025 ಜನವರಿ 25ರಂದು ಹೊಸದಾಗಿ ಆಕೆ ಪಾಸ್ಪೋರ್ಟನ್ನು ಪಡೆದುಕೊಳ್ಳುವಂಥ ಕೆಲಸವನ್ನು ಮಾಡಿದ್ದಾಳೆ. ಯಾಕೆಂದರೆ ಜನವರಿ 17ನೇ ತಾರೀಕು ಅಮೆರಿಕಕ್ಕೆ ಹೋದಂಥ ರನ್ಯಾ 25ನೇ ತಾರೀಕು ವಾಪಸ್ ಬೆಂಗಳೂರಿಗೆ ಬರ್ತಾರೆ. ಬೆಂಗಳೂರಿಗೆ ಬಂದ ಬಳಿಕ ಅವರು ಆ ಹೊಸದಾದಂಥ ಒಂದು ಪಾಸ್ಪೋರ್ಟನ್ನು ತೆಗೆದುಕೊಳ್ತಾರೆ. ಅದಾದ ಬಳಿಕ ಫೆಬ್ರವರಿ 2ನೇ ತಾರೀಕಿನಿಂದ ಮಾರ್ಚ್ 3ನೇ ತಾರೀಕಿನ ತನಕ 6 ಬಾರಿ ದುಬೈಗೆ ಪ್ರಯಾಣವನ್ನು ಬೆಳೆಸಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇರೋಂಥದ್ದು. ಈಗ ನೀವು ನೋಡ್ತಾ ಇದ್ದೀರಿ ಪಬ್ಲಿಕ್ ಟಿವಿಯ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳು. ಅದರಲ್ಲಿ ರನ್ಯಾದ ಪಾಸ್ಪೋರ್ಟ್ ಇದೆ. ಪಾಸ್ಪೋರ್ಟ್ನಲ್ಲಿ ಆ ಸಂಪೂರ್ಣವಾದ ಮಾಹಿತಿಗಳು ಕೂಡ ಬಹಿರಂಗ ಆಗ್ತಾ ಇರೋಂಥದ್ದು. ಅದರ ಬಗ್ಗೆ ಆಕೆಯ ಟ್ರಾವೆಲ್ ಹಿಸ್ಟ್ರಿ ಏನಿತ್ತು, ಆ ಟ್ರಾವೆಲ್ ಹಿಸ್ಟ್ರಿಯ ಬಗ್ಗೆಯೂ ಕೂಡ ಮುಂದಿನ ಹಂತಗಳಲ್ಲಿ ಗೊತ್ತಾಗ್ತಾ ಹೋಗ್ತದೆ. ಯಾಕೆಂದರೆ ರನ್ಯಾ 2025 ಜನವರಿ 25ಕ್ಕೆ ಹೊಸದಾದಂಥ ಒಂದು ಪಾಸ್ಪೋರ್ಟನ್ನು ಹೊಂದ್ತಾರೆ. ಅದು ಜನವರಿ 25 2035 ತನಕ ಕಾಲಾವಧಿ ಇರುವಂಥದ್ದು. ಆ ಸಂದರ್ಭದಲ್ಲಿ ಈಕೆ 6 ಬಾರಿ ಟ್ರಾವೆಲನ್ನು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಈಗ ಮಾಹಿತಿಗಳು ಸಿಗ್ತಾ ಇರೋಂಥದ್ದು. ಅರುಣ್. ಓಕೆ ಮುರಳೀಧರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.